ಜೈ ಶ್ರೀಮಾತ. ಭಗವಂತ ಮತ್ತು ಭಕ್ತ ಇವರ ಸಂಬಂಧ ಹೇಗಿರತ್ತೆ? ಭಕ್ತನೇನೋ ಭಗವಂತನನ್ನ ಪೂಜೆ ಮಾಡ್ತಾನೆ, ಉಪಾಸನೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ಸರಿ. ಆದ್ರೆ ಭಗವಂತ ಏನ್ ಮಾಡ್ತಾನೆ? ಭಗವಂತ ಹಾಗಾದ್ರೆ ಬರೀ ಪೂಜೆ ಮಾಡಿಸ್ಕೊತಾ ಕೂತಿರ್ತಾನ? ಭಕ್ತನ ಬಗ್ಗೆ ಭಗವಂತ ಹೇಗೆ ನಡ್ಕೋತಾನೆ? ಇದು ಬಹಳ ಮುಖ್ಯವಾದಂತ ವಿಚಾರ. ಒಂದು ಸಣ್ಣ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಒಂದ್ಸರಿ ಶ್ರೀಕೃಷ್ಣ ಪರಮಾತ್ಮ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಕ್ಕೆದ್ದು 3 ಗಂಟೆ ಸಮಯದಲ್ಲಿ ದೇವರ ಮನೆಗೆ ಹೋಗಿ ಪೂಜೆಗಳನ್ನ ಮಾಡ್ತಾ ಇರ್ತಾನೆ. ರುಕ್ಮಿಣಿಗೆ ಸಂಶಯ ಬರುತ್ತೆ, ಕೃಷ್ಣನೇ ಭಗವಂತ, ಇವನು ಯಾರನ್ನು ಪೂಜೆ ಮಾಡ್ತಾನೆ? ಕೃಷ್ಣನನ್ನೊಂದ್ಸರಿ ಕೇಳ್ತಾಳೆ, ನೀವೇ ಆ ಪರಬ್ರಹ್ಮ, ನೀವ್ಯಾರನ್ನು ಪೂಜೆ ಮಾಡ್ತೀರಿ? ಏನ್ ಮಾಡ್ತೀರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು? ಅದಕ್ಕೆ ಏನಿಲ್ಲ ಬಿಡು ರುಕ್ಮಿಣಿ ಅಂತ ಹೇಳ್ತಾನೆ. ಈ ಏನಿಲ್ಲ ಬಿಡು ಅಂತನೂ ಮಾತನ್ನ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬಿಟ್ರೆ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡತ್ತೆ. ಇಲ್ಲ ಹೇಳ್ಬೇಕು, ಬಿಡು ರುಕ್ಮಿಣಿ ನಾಳೆ ಹೇಳ್ತೀನಿ. ಇಲ್ಲ ಇಲ್ಲ, ನನಗೆ ಈಗಲೇ ಹೇಳ್ಬೇಕು, ನನಗೆ ಗೊತ್ತಾಗ್ಬೇಕು ನೀವೇನ್ ಮಾಡ್ತಿದ್ದೀರಿ ಬೆಳಗಾಗೆದ್ದು ಅಂತ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ. ಪರವಾಗಿಲ್ಲ ಬಿಡು ರುಕ್ಮಿಣಿ, ಇಲ್ಲ ನೀವು ಹೇಳ್ಬೇಕು. ನಾನೇನ್ ಹೇಳೋದಿದೆ, ನಾಳೆ ಬೆಳಗ್ಗೆ ಎದ್ದು ನೀನೇ ನೋಡು, ನಿಂಗೆ ಗೊತ್ತಾಗತ್ತೆ. ರುಕ್ಮಿಣಿ ಎಲ್ಲ ಯೋಚನೆ ಮಾಡ್ತಾ ಮಲಗಿರ್ತಾಳೆ. ಏನಿದು, ಯಾರು ಬ್ರಹ್ಮಾಂಡದ ನಾಯಕ, ಅವನೇನ್ ಮಾಡ್ತಾನೆ ಬೆಳಗಾಗೆದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಯಾಕೆ ದೇವ್ರ ಮನೆಗೆ ಹೋಗೋದು ಅಂತ ಹೇಳಿ ಕೃಷ್ಣ ಹೋದಾಗ ಮಾರನೇ ದಿನ ಇವಳು ಹಿಂದ್ಗಡೆ ಹೋಗ್ತಾಳೆ. ಕೃಷ್ಣ ಹೋಗಿ ಧ್ಯಾನಾಸಕ್ತನಾಗಿ ಆಮೇಲೆ ಒಂದು ಸಣ್ಣ ಸಂಪುಟ ಪೆಟ್ಟಿಗೆ ಇರತ್ತೆ, ಆ ಪೆಟ್ಟಿಗೆಗೆ ಪೂಜೆಗಳನ್ನ ಸಲ್ಲಿಸಿ ಧೂಪ ಆರತಿ ಎಲ್ಲ ಮಾಡ್ತಾ ಇರ್ತಾನೆ. ರುಕ್ಮಿಣಿಗೆ ಆಶ್ಚರ್ಯ ಆಗತ್ತೆ, ಯಾವುದು ಕೃಷ್ಣನೇ ಹೀಗೆ ಪೂಜೆ ಮಾಡ್ಬೇಕಾದ್ರೆ ಆ ಪೆಟ್ಟಿಗೆ ಒಳಗೆ ಏನಿರ್ಬೇಕು? ಕುತೂಹಲ ಶುರುವಾಗ್ಬಿಡತ್ತೆ. ಆಗ ರುಕ್ಮಿಣಿ ಕೇಳ್ತಾಳೆ ಕೃಷ್ಣನ, ಏನಿದೆ ಆ ಪೆಟ್ಟಿಗೆ ಒಳಗಡೆ, ಆ ಸಂಪುಟದಲ್ಲಿ? ಆಗ ಕೃಷ್ಣ ನಕ್ ಹೇಳ್ತಾನೆ, ನಾನೇನ್ ಹೇಳುದು, ನೀನೇ ತೆಗೆದು ನೋಡು. ರುಕ್ಮಿಣಿ ಆ ಸಂಪುಟವನ್ನು ತೆಗೆದು ನೋಡ್ತಾಳೆ, ಅಲ್ಲಿ ಧೂಳಿರತ್ತೆ. ಏನು ಪರಮಾತ್ಮ, ಈ ಧೂಳನ್ನ ಪೂಜೆ ಮಾಡ್ತಾ ಇದೀಯಾ ನೀನು? ಕೃಷ್ಣ ಅಂತಾನೆ, ಧೂಳಲ್ಲ ರುಕ್ಮಿಣಿ, ಅದು ನನ್ನ ಭಕ್ತರ ಪಾದ ಧೂಳಿ, ಅದನ್ನ ನಾನು ಪೂಜೆ ಮಾಡ್ತಾ ಇರೋದು. ನಾವು ಭಗವಂತನನ್ನ ಪೂಜೆ ಮಾಡಿದ್ರೆ ಭಗವಂತ ಭಕ್ತರ ಪಾದ ಧೂಳಿಯನ್ನ ಪೂಜೆ ಮಾಡ್ತಾನೆ. ಅದು ಭಕ್ತ ಮತ್ತು ಭಗವಂತನ ಸಂಬಂಧ. ನಾವು ಅನ್ಕೊಂಡ್ಬಿಡ್ತೀವಿ ಅಷ್ಟೇ, ಭಗವಂತ ಅಂದ್ರೆ ಬರೀ ಯಾವಾಗ್ಲೂ ಆಶೀರ್ವಾದ ಮಾಡ್ತಾ ಕೂತಿರ್ತಾನೆ ಅಂತಲ್ಲ. ಅದಕ್ಕೆ ಅದನ್ನ ಕಂಡ್ಕೊಂಡಂತಹ ಋಷಿ ಮುನಿಗಳು ಹೇಳಿದ್ದು, ನೀನು 1 ಹೆಜ್ಜೆ ಮುಂದೆ ಬಂದ್ರೆ ಭಗವಂತ 10 ಹೆಜ್ಜೆ 1000 ಹೆಜ್ಜೆ ಓಡೋಡಿ ಬರ್ತಾನೆ ಎಂದಿದ್ದೇ ಉದ್ದೇಶಕ್ಕಾಗಿ. ನೀನು ಭಗವಂತನನ್ನ ಪ್ರೇಮಿಸಿದ್ರೆ ಆ ಭಗವಂತ ಬಂದು ನಿನ್ನನ್ನು ಒಪ್ಕೋತಾನೆ ಅಂತ ಹೇಳಿದ್ದನ್ನು ಅನುಭವಿಸಿ ಹೇಳಿದ್ರು. ಬರೀ ಪುಸ್ತಕದಲ್ಲಿ ಹೇಳಿಲ್ಲ, ಮಂತ್ರಗಳಲ್ಲಿ ಹೇಳಿಲ್ಲ. ನಿಜವಾಗಿ ಭಕ್ತ ಮತ್ತು ಭಗವಂತನ ಸಂಬಂಧ ಅತ್ಯಮೋಘವಾದಂತಹ ಸಂಬಂಧ. ಅದನ್ನ ಅನುಭವಿಸಬೇಕೆ ಹೊರತು ವಿವರಣೆ ಮಾಡೋಕೆ ಸಾಧ್ಯವಿಲ್ಲದಂತಹ ಸಂಬಂಧ ಅವರಿಬ್ಬರ ಸಂಬಂಧ. ಅದರಿಂದ ಅನೇಕ ಮಾರ್ಗಗಳಿದೆ ಭಗವಂತನನ್ನ ಸೇರ್ಲಿಕ್ಕೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಯೋಗ ಮಾರ್ಗ. ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಭಕ್ತಿ ಮಾರ್ಗ. ಜನಸಾಮಾನ್ಯರಾದಂಥ ನನ್ಮಂತ ನಿಮ್ಮಂತವರಿಗೆ ನಿಲುಕ್ತಕ್ಕಂಥ ಮಾರ್ಗ ಭಕ್ತಿ ಮಾರ್ಗ. ಯಾಕೆಂದ್ರೆ ಮಿಕ್ಕಿದ ಮಾರ್ಗಗಳು ಶ್ರೇಷ್ಠವೇ, ಆದ್ರೆ ಕಲಿಯುಗಕ್ಕೆ ಅತ್ಯಂತ ಶ್ರೇಷ್ಠ ಮಾರ್ಗ ಭಕ್ತಿ ಮಾರ್ಗ ಅಂತಕ್ಕಂಥದನ್ನ ಪರಮಹಂಸ ರಾಮಕೃಷ್ಣರು ಮತ್ತೆ 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 ಹೇಳ್ತಾರೆ.
ನೀನ್ ಯಾವ ಪುಸ್ತಕ ಓದ್ದೇ ಇದ್ರೂ ಪರವಾಗಿಲ್ಲ. ರಾಮಕೃಷ್ಣ ವಚನ ವೇದ 2 ಭಾಗ ಬರುತ್ತೆ, ಅದು ಓದಿದ್ರೆ ಸಾಕು. ಭಕ್ತ ಭಗವಂತ ಆತನನ್ನ ಪಡೀತಕ್ಕಂಥದ್ದು ಹೇಗೆ ಅಂತಕ್ಕಂಥದನ್ನ ಪೂರ್ಣವಾಗಿ ಯಾವ ಮಹಾತ್ಮ ಅದನ್ನ ಅನುಭವಿಸಿದ್ರೋ ಅವರು ನಮಗೆ ನೋಡಿರ್ತಕ್ಕಂಥದ್ದು. ಕೃಷ್ಣ ಒಂದ್ಸರಿ ಹೇಳ್ತಾನೆ ಉದ್ಧವನಿಗೆ, ಉದ್ಧವ, ಯಾರು ಮುಕ್ತಿ ಕೇಳಿದ್ರು ನಾನು ಕೊಟ್ಬಿಡ್ತೀನಿ, ಆದ್ರೆ ಭಕ್ತಿ ಕೊಡಲ್ಲ ಅಂತಾನೆ. ಇನ್ನೊಂದ್ಸರಿ ಹೇಳ್ತೀನಿ, ನಿಂಗೆ ಅರ್ಥ ಆಗ್ಲಿಲ್ಲ ಅನ್ಸತ್ತೆ. ಯಾರು ಭಕ್ತರು ಮುಕ್ತಿ ಕೇಳಿದ್ರು ನಾ ಕೊಟ್ಬಿಡ್ತೀನಿ, ಆದ್ರೆ ಭಕ್ತಿ ಕೊಡು ಅಂದ್ರೆ ನಾ ಕೊಡಲ್ಲ, ನಾ ಹಿಂಜರಿತೀನಿ ಅಂತ. ಉದ್ಧವ ಕೇಳ್ತಾನೆ, ಯಾಕೆ ಅಂತ. ಮುಕ್ತಿ ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಆದ್ರೆ ಭಕ್ತಿಯನ್ನ ಕೊಟ್ರೆ ನಾನು ಅವರ ಮನೆಯ ದಾಸನಾಗಿರ್ಬೇಕಾಗತ್ತೆ. ಇದು ಭಕ್ತ ಭಗವಂತನ ಭಕ್ತಿಯ ಸಂಬಂಧ, ಭಕ್ತಿ ಮಾರ್ಗದ ಸಂಬಂಧ. ಮುಕ್ತಿ ಕೇಳಿದವರಿಗೆ ಕೊಟ್ಬಿಟ್ರೆ ಭಗವಂತ ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಆದ್ರೆ ಒಂದು ಸರಿ ಇವನು ನನ್ನ ಭಕ್ತ ಅಂತ ಭಗವಂತ ಒಪ್ಕೊಂಡ್ರೆ ಅವ್ರ ಮನೆಯಲ್ಲಿ ದಾಸನಾಗಿರ್ಬೇಕಾಗತ್ತೆ. ಇದು ಕಥೆ ಅಲ್ಲ. ಏಕನಾಥರ ಮನೆಯಲ್ಲಿ ತಿಂಗಳಗಟ್ಟಲೆ ನೀರ್ ಸೇರ್ತಾ ನಿಂತಿದ್ದ ಕೃಷ್ಣ. ನೀರನ್ನು ಹೊತ್ಕೊಂಡ್ಬಂದು ತುಂಬಿಸೋ ಜವಾಬ್ದಾರಿ ಆ ಭಾಗವತವನ್ನ ತಾನು ಕೇಳಬೇಕು ಅಂತ ಹೇಳಿದ್ದು. ಗೋರ ಕುಂಬಾರನ ಮನೆಯಲ್ಲಿ ಮಣ್ಣನ್ನ ಮೆತ್ತುತ್ತಾ ಇದ್ದ, ಮಡಕೆ ಮಾಡೋಕೆ. ಕಥೆ ಅಲ್ಲ. ಯಾಕೆಂದ್ರೆ ಭಕ್ತಿ ಮಾರ್ಗದ ವಿಶೇಷತೆ ಏನು ಅಂದ್ರೆ ಆ ಭಕ್ತ ಮತ್ತು ಭಗವಂತ ಹಾಗೆ ಸೇರ್ಕೊಂಡ್ಬಿಡ್ತಾರೆ. ಭಕ್ತ ನಾನು ನಿನ್ನನ್ನ ಬಿಡ್ತೀನಿ ಅಂತಂದ್ರು ಭಗವಂತ ಬಿಡಲ್ಲ. ಯಾಕೆಂದ್ರೆ ಆ ಭಕ್ತನ ಆ ಪ್ರೇಮದ ಸೆಳೆತ ಹಾಗಿರತ್ತೆ. ಹಾಗಾಗಿ ಅತ್ಯಂತ ನಮಗಳಿಗೆ ಶ್ರೇಷ್ಠವಾದಂತಹ ಮಾರ್ಗ ಅಂತಂದ್ರೇನಪ್ಪ ಅಂತ ಹೇಳಿದ್ರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ಅಂತ ಹೇಳ್ಬಿಟ್ರೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಏನು ಭಕ್ತಿ ಮಾರ್ಗ ಅಂದ್ರೆ? ಭಕ್ತಿ ಮಾರ್ಗ ಅಂದ್ರೆ ಇನ್ನೇನು ಅಲ್ಲ, ಪ್ರೇಮಿಸುವುದು. ನಿಷ್ಕಲ್ಮಶವಾದ ನಿರ್ಮಲವಾದಂತ ಪವಿತ್ರ ಪ್ರೇಮವೇ ಭಕ್ತಿ. ಭಕ್ತಿ ಅಂದ್ರೆ ಇನ್ನೇನು ಅಲ್ಲ. ಯಾಕೆ ಭಕ್ತಿ ಮಾರ್ಗ ಅತ್ಯಂತ ಸುಲಭ ಅಂದ್ರೆ ಪ್ರೇಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪ್ರೇಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರಿಗ್ ಗೊತ್ತಿಲ್ಲ ಪ್ರೇಮ? ಯಾರಿಗ್ ಗೊತ್ತಿಲ್ಲ ಪ್ರೇಮ? ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಪ್ರೇಮ. ಹುಟ್ಟಿದ ಮಗು ಕೂಡ ಆ ಪ್ರೇಮದಿಂದಲೇ ಹುಟ್ಟುತ್ತೆ. ಅಮ್ಮ ಅಂತ ಅಳುವುದು ಕೂಡ ಪ್ರೇಮದಿಂದಲೇ. ಒಂದು ಹೆಣ್ಣು ಮಗಳು ಮಗುವನ್ನ ಹಡೆದಾಗ ಯಾವ ತಾಯಿಯೂ ತನ್ನ ಮಗಳಿಗೆ ಹೇಳ್ಕೊಡಲ್ಲ, ಟ್ರೈನಿಂಗ್ ಕೊಡಲ್ಲ ಮಗುನ ಹೇಗೆ ಪ್ರೇಮಿಸ್ಬೇಕು ಅಂತ ಹೇಳಿ. ಆ ಪ್ರೇಮ ತಾನಾಗಿ ಹೆಣ್ಣು ಮಕ್ಕಳಲ್ಲಿ ಹುಟ್ಟುತ್ತೆ. ಅದರಿಂದ ಮಾನವ ಸಹಜವಾದಂತಹ ಗುಣ ಪ್ರೇಮ. ಅದನ್ನ ಭಗವಂತನ ಕಡೆ ಹೊರಡಿಸುವುದಷ್ಟೇ ಭಕ್ತಿ. ಹೊಸದಾಗಿ ಭಕ್ತಿ ಮಾರ್ಗದಲ್ಲಿ ಏನೂ ಇರಲ್ಲ. ಪ್ರತಿಯೊಬ್ಬರು ಕೂಡ ಪ್ರೀತಿಸ್ತಾರೆ. ಈ ಪ್ರಪಂಚದಲ್ಲಿ ಪ್ರೀತಿ ಮಾಡದೇ ಇರತಕ್ಕಂತ ಯಾವ ಜೀವಿನೂ ಇಲ್ಲ. ಪಶು ಪ್ರಾಣಿ ಕ್ರಿಮಿ ಕೀಟಗಳು ಕೂಡ ತಮ್ಮ ಸಂತತಿಯನ್ನು ಪ್ರೀತಿಸುತ್ತವೆ. ತಾಯಿ ಹಕ್ಕಿ ಕೂಡ ಕೊಕ್ಕಲ್ಲಿ ಕಾಳನ್ನ ತಂದು ತನ್ನ ಮರಿಗೆ ಗುಟುಕನ್ನು ಕೊಡುತ್ತೆ. ಪ್ರೇಮ ಸಹಜವಾದಂತಹ ಎಲ್ಲ ಜೀವಿಗಳ ಲಕ್ಷಣ. ಅದರಲ್ಲೂ ವಿಶೇಷವಾಗಿ ಮನುಷ್ಯರು ಪ್ರತಿಯೊಬ್ಬರೂ ಕೂಡ ಪ್ರೀತಿಸ್ತಾರೆ. ಗಂಡ ಹೆಂಡತಿಯನ್ನ ಪ್ರೀತಿಸ್ತೇ ಇರ್ಬೋದು, ಹೆಂಡ ಗಂಡತಿಯನ್ನ ಪ್ರೀತಿಸ್ತೇ ಇರ್ಬೋದು. ಆದ್ರೆ ಅನೇಕರ ಪ್ರೀತಿ ಬೇರೆ ಬೇರೆಲ್ಲ ಹಂಚಿಕೊಂಡಿರ್ತಾರೆ. ಕೆಲವರು ಅಧಿಕಾರವನ್ನ ಪ್ರೀತಿಸ್ತಾ ಇರ್ತಾರೆ, ಕೆಲವರು ಹಣವನ್ನ ಪ್ರೀತಿಸ್ತಾ ಇರ್ತಾರೆ, ಕೆಲವರು ಐಶ್ವರ್ಯವನ್ನ ಪ್ರೀತಿಸ್ತಿರ್ತಾರೆ. ಆದ್ರೆ ಪ್ರೀತಿ ಮಾತ್ರ ಇದಿರುತ್ತೆ, ವಸ್ತು ಮಾತ್ರ ಬದಲಾಗ್ತಿರತ್ತೆ. ಯಾವ ವಸ್ತುವೇ ಆಗಿರ್ಲಿ ಆ ಪ್ರೇಮವನ್ನ ತೆಗೆದು ಭಗವಂತನ ಕಡೆಗೆ ಹರಿಸುವುದಷ್ಟೇ ಭಕ್ತಿ ಮಾರ್ಗದಲ್ಲಿ. ಆದ್ರೆ ಅದಷ್ಟು ಸುಲಭವಾದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ನಿರ್ಮಲವಾದ ನಿಷ್ಕಲ್ಮಶವಾದಂತಹ ಪವಿತ್ರವಾದಂತಹ ಪ್ರೇಮ ಹೊರಬರಬೇಕಾದ್ರೆ ಆ ಹೃದಯ ಕೂಡ ಅಷ್ಟೇ ನಿರ್ಮಲವಾಗಬೇಕಾಗತ್ತೆ. ಇದು ಇಲ್ಲಿ ನಮಗೆ ಬರ್ತಕ್ಕಂತಹ ಭಕ್ತಿ ಮಾರ್ಗದ ವಿಶೇಷತೆ ಮತ್ತು ಕಷ್ಟ ಸಾಧ್ಯತೆಗಳಿದೆಯಾ. ಇಷ್ಟೆಲ್ಲ ಹೇಳಿದ್ರಿ ನೀವು, ನಾನು ಕೂಡ ನಾಳೆಯಿಂದ ಭಗವಂತನನ್ನ ಪರಿಪೂರ್ಣವಾಗಿ ಪ್ರೇಮಿಸ್ತೀನಿ, ಸಂತೋಷ, ಪ್ರಾರಂಭಿಸು. ಆದರೆ
ಅದಕ್ಕೆ ನಿನ್ನಲ್ಲಿ ನೀನು ಬದಲಾವಣೆಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲದೇ ಇದ್ರೆ ಮತ್ತೆ ಅದು ಕಲ್ಮಶವಾದಂತಹ ಪ್ರೇಮ ಆಗ್ತಾ ಹೋಗ್ಬಿಡತ್ತೆ. ಆ ಪ್ರೇಮಕ್ಕೆ ನಿರ್ಮಲತೆಯನ್ನ, ಪರಿಶುದ್ಧತೆಯನ್ನ, ಪವಿತ್ರತೆಯನ್ನ ತುಂಬಬೇಕಾದ್ರೆ ಆಂತರ್ಯ ಮೊದಲು ಬದಲಾಗಬೇಕು. ಬದಲಾದ ನಂತರ ಹೊರಹೊಮ್ಮುವ ಪ್ರೇಮವೇ ನಿರ್ಮಲವಾದ ಪ್ರೇಮ, ಅದೇ ಬದುಕು. ನಾವು ಸಹಜವಾಗಿ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ದೇವ್ರ ಪೂಜೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ತೀರ್ಥಯಾತ್ರೆ ಹೋಗ್ತಕ್ಕಂಥದ್ದು, ಇದನ್ನ ಭಕ್ತಿ ಅನ್ಕೋತೀವಿ. ತಪ್ಪಲ್ಲ. ಆದ್ರೆ ಇದು ಭಕ್ತಿಯ ಒಂದು ಕೆಲವು ಮೆಟ್ಟಿಲುಗಳೇ ಹೊತ್ತು ಅದೇ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಯಾವುದು ಅಂತ ಹೇಳಿದ್ರೆ ಭಗವಂತನನ್ನ ನಾನು ಪ್ರೀತಿಸತಕ್ಕಂಥದ್ದು, ಪ್ರೇಮಿಸ್ತಕ್ಕಂಥದ್ದು, ಅದು ನಿಜವಾದದ್ದು. ಹಾಗಾಗ್ಬೇಕಾದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾವೇನ್ ಮಾಡಬೇಕು ಅದಕ್ಕೆ ಅಂತ ಹೇಳಿ. ಇಷ್ಟೇ. ಪ್ರತಿಯೊಬ್ಬರೂ ಕೂಡ ಹುಟ್ಟುವಾಗ ಯಾರು ಪರಿಪೂರ್ಣರಾಗಿ ತುಂಬಾ ಒಳ್ಳೆಯವರಾಗೂ ಹುಟ್ಟಲ್ಲ, ಪರಿಪೂರ್ಣ ಕೆಟ್ಟವರಾಗೂ ಹುಟ್ಟಲ್ಲ. ಪ್ರತಿಯೊಬ್ಬರು ಹುಟ್ಟುವಾಗಲೂ ಕೂಡ ಆ ಒಳ್ಳೆಯತನ ಕೆಟ್ಟತನಗಳ ಮಿಶ್ರಣ ಆ ಪೂರ್ವ ಜನ್ಮದ ಕರ್ಮದಿಂದ ಬರ್ತಾ ಹೋಗುತ್ತೆ. ಮನುಷ್ಯ ಜನ್ಮದಲ್ಲಿ ಯಾವುದನ್ನ ನಾವು ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಅದು ಹೋಗ್ತಾ ಹೋಗುತ್ತೆ. ಅದನ್ನೆಯ ದೈವಿ ಗುಣಗಳು, ಅಸುರಿ ಗುಣಗಳನ್ನ ಭಗವಂತ ಬೇರ್ಪಡಿಸಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾವುದು ದೈವಿ ಗುಣಗಳು, ಯಾವುದು ಅಸುರಿ ಗುಣಗಳು ಅಂತ. ದೈವಿ ಗುಣಗಳನ್ನ ನಾವು ಬೆಳೆಸ್ತಾ ಹೋದ ಹಾಗೆ ಹೃದಯ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ಹೃದಯ ಪರಿವರ್ತನೆ ಆಗ್ತಾ ಹೋದ ಹಾಗೆ ಭಗವಂತ ಹತ್ತಿರವಾಗ್ತಾ ಹೋಗ್ತಾನೆ. ಆದ್ರೆ ನಮ್ಮಲ್ಲಿ ದೊಡ್ಡ ತಡೆ ಏನು ಅಂದ್ರೆ, ನಾನಿದ್ದಾಗೆ ಇರ್ತೀನಿ, ನಾನಿಷ್ಟೆಲ್ಲ ಪೂಜೆ ಮಾಡ್ತೀನಿ, ನಾನಿಷ್ಟೆಲ್ಲ ನನ್ನಷ್ಟು ವ್ರತ ಮಾಡಿದವ್ರು ಯಾರೂ ಇಲ್ಲ, ನಾನು ಲಲಿತಾ ಸಹಸ್ರನಾಮ ಹೇಳಿದೆ, ವಿಷ್ಣು ಸಹಸ್ರನಾಮ ಹೇಳಿದೆ, ಒಂದು ತೊಟ್ಟು ನೀರೂ ಕುಡಿಯಲ್ಲ, ಸಂತೋಷ. ಬರೀ ಅದಷ್ಟೇ ಅಲ್ಲ, ಹಾಗೆ ಆಗಿದ್ದಿದ್ರೆ ಟೇಪ್ ರೆಕಾರ್ಡರ್ಗಳಿಗೂ ಭಗವಂತ ಒಲಿಬೇಕಾಗಿತ್ತು, ಗ್ರಂಥಾಲಯದಲ್ಲಿರುವ ಗ್ರಂಥಗಳಿಗೆ ಭಗವಂತ ಒಲಿಬೇಕಾಗಿತ್ತು. ಆದರೆ ಭಗವಂತ ಒಲಿಯೋದು ಹೃದಯಕ್ಕೆ ಮಾತ್ರ. ನಾನು ಎಷ್ಟು ಪೂಜೆ ಮಾಡಿದೆ, ಎಷ್ಟು ಪುನಸ್ಕಾರ ಮಾಡಿದೆ ಅನ್ನಕ್ಕಿಂತ ಎಷ್ಟು ನಿರ್ಮಲತೆಯನ್ನ ಬೆಳೆಸ್ಕೊತಾ ಹೋದೆ ಅಂತ. ನಿರ್ಮಲತೆ ಬೆಳೆಸ್ಕೊಳ್ಳೋದು ಅಂದ್ರೆ ದೈವಿ ಗುಣಗಳನ್ನ ಬೆಳೆಸ್ಕೊತಾ ಹೋಗ್ತಕ್ಕಂಥದ್ದು. ಜೊತೆಯಲ್ಲಿ ಸಾಗಬೇಕು. ಭಗವಂತನನ್ನ ಪ್ರೇಮ ಮಾಡುವ ಆ ಕಾರ್ಯದಲ್ಲಿ ಒಂದಕ್ಕೊಂದು ಪರಿಪೂರ್ಣ. ಭಗವಂತನನ್ನ ಪ್ರೇಮಿಸ್ತಾ ಹೋದಾಗೆ ದೈವಿ ಗುಣಗಳು ತಾನಾಗೆ ಬರ್ತಾ ಹೋಗುತ್ತೆ. ದೈವಿ ಗುಣಗಳನ್ನ ನಾವು ಅಳವಡಿಸ್ಕೊತಾ ಹೋದಾಗೆ ಪ್ರೇಮ ತಾನಾಗೆ ಉತ್ಪತ್ತಿ. ಎರಡಕ್ಕೂ ಪೂರಕ, ಒಂದನ್ನ ಬಿಟ್ಟು ಒಂದಿರಲ್ಲ. ಆದ್ರೆ ನಾವು ಒಂದನ್ನ ಬಿಟ್ಟು ಇನ್ನೊಂದನ್ನ ಮಾಡಕ್ ಹೋಗ್ತೀವಿ. ನಾನು ಮಾಡದೇ ಇರುವುದೇ ಇಲ್ಲ, ಆದ್ರೂ ಭಗವಂತ ನನಗೆ ಕಣ್ಣು ಬಿಡ್ಲಿಲ್ಲ. ಪರಮಹಂಸ ಹೇಳ್ತಾರೆ, ಒಬ್ಬ 3 ಜನ ಹುಡುಗರು ಆ ಪಕ್ಕದ ಊರಲ್ಲಿ ಜಾತ್ರೆ ನಡೀತಾ ಇರತ್ತೆ. ಅಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಈಗಲೂ ಕೂಡ ಅನೇಕ ಕಡೆ ಇದೆ. ರಾತ್ರಿ ಹೊತ್ತೆಲ್ಲ ನಡೆಯುತ್ತೆ. ಅಲ್ಲಿ ಲೈಟ್ ಎಲ್ಲ ಹಾಕಿರ್ತಾರೆ, ಜನ ರಾತ್ರೋರಾತ್ರಿ ಓಡಾಡ್ತಿರತ್ತೆ. ಉತ್ಸವಗಳು, ಮಕ್ಕಳು ಬೆಲೂನು, ಪೀಪಿ ಇದೆಲ್ಲವೂ ಕೂಡ ಆಗಾಗ್ಲೇ ನಡೀತಾ ಇರತ್ತೆ. ಅಂತ ಸಂದರ್ಭದಲ್ಲಿ 3 ಜನ ಕುಡುಕರು ಆ ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಹೊಳೆ ಬರುತ್ತೆ. ಅದನ್ನ ದಾಟಿ ಹೋಗ್ಬೇಕು. ಸೇತುವೆ ಇಲ್ಲ. ಒಂದು ಹರಿಗಲನ್ನ ತಗೊಂಡು ಅದರೊಳಗೆ 3 ಜನನು ಕೂತ್ಕೊಂಡು ಹೋಗ್ತಾರೆ. ಪಕ್ಕದೂರಿಗೆ ಹೋಗ್ತಾರೆ, ನೋಡ್ತಾರೆ, ಅಲ್ಲಿ ಜಾತ್ರೆಯಲ್ಲೆಲ್ಲ ಓಡಾಡ್ತಾರೆ, ದೇವರಿಗೆ ಕೈ ಮುಗಿತಾರೆ, ಎಲ್ಲ ಆಗತ್ತೆ. ಕೊನೆಗೆ ವಾಪಸ್ ತಮ್ಮ ಊರಿಗೆ ಬರುವಾಗ ತಮ್ಮ ನಿತ್ಯ ಕರ್ಮವಾದಂತ ಮದ್ಯ ಸೇವನೆಯನ್ನು ಮಾಡ್ತಾರೆ. ಅವಾಗ ಇನ್ನೊಮ್ಮೆ ಭಗವಂತ ಪೂರ್ತಿಯ ಕಾಣಕ್ ಶುರುವಾಗ್ತಾನೆ. ಅವ್ರಿಗೆ ಬಂದು ತಮ್ಮ ಹರಿಗಳಲ್ಲಿ ಕೂತ್ಕೋತಾರೆ. ಆನಂದ ಅಂದ್ರೆ ಆನಂದ, ಎರಡೂ ತರ ಆನಂದ ಇದೆ ಅವರೊಳಗಡೆ. ಕೂತ್ಕೊಂಡು ಹುಟ್ಟಾಕ್ತಾರೆ ಆನಂದವಾಗಿ ಹೇಳ್ಕೊಂಡು. ಆದ್ರೆ ಬೆಳಗಾಗುತ್ತೆ, ಬೆಳಗಿನ ಜಾವ ಆಗತ್ತೆ, ಕತ್ತಲು ಹೋಯ್ತು, ಬೆಳಕು ಬರ್ತು, ನೋಡ್ತಾರೆ ಅವ್ರ ಹರಿಗಳು ಎಲ್ಲಿತ್ತೋ ಅಲ್ಲೇ ಇದೆ, ಇವ್ರು ಮಾತ್ರ ಹುಟ್ಟಾಕತ್ಲೇ ಇದ್ದಾರೆ. ಏನು ಅಂತ ನೋಡ್ತಾರೆ, ಹರಿಗಳನ್ನ ಕಟ್ಟಾಕಿದ್ರಲ್ಲ ಒಂದು ದಡಕ್ಕೆ, ಆ ಹಗ್ಗನೇ ಬಿಚ್ಚಿರ್ಲಿಲ್ಲ. ನಮ್ಮ ಭಕ್ತಿ ಇಷ್ಟೇ. ನಾವು ಹುಟ್ಟಾಕತ್ಲೇ ಇರ್ತೀವಿ, ಪೂಜೆ ಮಾಡುತ್ತಲೇ ಇರ್ತೀವಿ, ಭಜನೆ ಮಾಡುತ್ತಲೇ ಇರ್ತೀವಿ, ಧ್ಯಾನ ಮಾಡುತ್ತಲೇ ಇರ್ತೀವಿ. ಯಾವ ಕಟ್ಟನ್ನ ಕಟ್ಟಿದೆ ಅದನ್ನ ಬಿಚ್ಚು ಪ್ರಯತ್ನವನ್ನೇ ಮಾಡಲ್ಲ.
ಅಯ್ಯೋ, ನಾ ಮಾಡದೇ ಇರೋಷ್ಟೇ ನಾ ಮಾಡಿಲ್ಲ, ಯಾರು ಮಾಡಿಲ್ಲ, ನಾ ಮಾಡದೇ ಇರೋ ವ್ರತಗಳೆಲ್ಲ ಇಲ್ಲ, ನಾನು ಅದು ಮಾಡ್ದೆ, ನಾನು ಇದು ಮಾಡ್ದೆ, ನಾ ತಿರುಪತಿಗೆ 10 ಸಲ ಹೋಗಿ ಬಂದೆ, ಧರ್ಮಸ್ಥಳಕ್ಕೆ 25 ಸಲ ಹೋಗಿ ಬಂದೆ. ಕಟ್ಟು ಬಿಚ್ಚಿದ್ಯಾ? ಮಗಳು ಕಟ್ಟು ಬಿಚ್ಚು ಮಗು, ಹರುಗಳು ಮುಂದಕ್ಕೆ ಹೋಗುತ್ತೆ. ಇಲ್ಲಿ ನಾವು ಭಕ್ತಿ ಯೋಗದಲ್ಲಿ ಇದನ್ನ ನಾವು ಬಹಳ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ನಮ್ಮನ್ನ ನಾವು ಬದಲಾಯಿಸಿಕೊಂಡು ಭಗವಂತನ ಕಡೆಗೆ ಹೋಗ್ತಕ್ಕಂಥ ಪ್ರಯತ್ನವೇ ಭಕ್ತಿ ಮಾರ್ಗ. ಅದಕ್ಕೋಸ್ಕರವೇ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಅಷ್ಟೋತ್ರಗಳಿರೋ ಜಾತಿಗೆ. ಭಗವಂತನನ್ನ ಕೂರಿಸಿಕೊಂಡು ನೀನು ಹಾಗೆ ನೀನು ಹೀಗೆ ಅಂತ ಹೇಳಕ್ಕಲ್ಲ, ಅದನ್ನ ಹೇಳ್ತಾ ಹೇಳ್ತಾ ನೀನು ಹಾಗಾಗ್ತಿದೀಯಾ, ಅದಕ್ಕೋಸ್ಕರ ಅಷ್ಟೋತ್ರ ಮಾಡೋದು. ಭಗವಂತದ ಹಾಗೆ ಅಂತ ಎಲ್ರಿಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ನಾನಿವತ್ತು ಕೂತ್ಕೊಂಡು ನೀನು ಸರ್ವಾಂತರ್ಯಾಮಿ, ನೀನು ಕರುಣಾರಸ ಸಾಗರ, ನೀನು ಭಕ್ತ ಪರಾಧೀನ ನಾನು ಹೇಳ್ಬಿಟ್ಟು ಅವನನ್ನು ಮೆಚ್ಚಿಸ್ಬೇಕಾಗಿಲ್ಲ. ಆ ಭಕ್ತ ಪರಾಧೀನ ಅಂದ್ರೆ ನನ್ನ ಜೊತೆಯಲ್ಲಿರೋರು ನಾನು ಹಾಗೆ ಕಾಣ್ತಾ ಇದ್ದೀನ? ಸರ್ವಾಂತರ್ಯಾಮಿಯೇ ನಮಃ ಅಂತೀನಲ್ಲ, ಎಲ್ಲರ ಆತ್ಮದಲ್ಲಿ ನಾನು ಭಗವಂತನನ್ನ ಕಾಣ್ತಿದ್ದೀನ? ನಾವ್ಯಾವತ್ತು ಪ್ರಶ್ನೆನೇ ಮಾಡ್ಕೊಳ್ಳಲ್ಲ. ಕುಂಕುಮ ಹೂವು ಹಾಕಿದ್ದು ಹಾಕುತ್ತೆ. ಪ್ರತಿಯೊಂದು ಅಷ್ಟೋತ್ತರದ ನಾಮಾವಳಿ ಭಗವಂತನ, ಅಲ್ಲಿರುವ ಭಗವಂತನಲ್ಲ, ಇಲ್ಲಿರುವ ಭಗವಂತನಿಗೆ. ಅದನ್ನೇ ವಿವೇಕಾನಂದ ಹೇಳಿದ್ದು, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಅಂಡ್ ಕಾಂಟ್ರಾಕ್ಷನ್ ಇಸ್ ಡೆತ್ ಅಂತ ಹೇಳಿ. ವನಸುಮದೊಡೆನ್ನ ಮನವು ವಿಕಸಿಸುವಂತೆ ಮಾಡೆನ್ನ ತಂದೆ. ಹೃದಯ ವಿಕಾಸತೆ ಆಗದೆ ಯಾವ ಮಾರ್ಗಕ್ಕೆ ಹೋಗೋಕ್ಕೆ ಸಾಧ್ಯ? ಅದರಿಂದ ಭಗವಂತನನ್ನ ನಮ್ಮ ಜೀವನದಲ್ಲಿ ನಿಜವಾಗಿ ಪಡಿಬೇಕು ಅಂತ ಹೇಳಿದ್ರೆ ಒಂದು ಪ್ರೇಮ, ಆ ಪ್ರೇಮ ನಿರ್ಮಲವಾಗಬೇಕಾದ್ರೆ ಪರಿವರ್ತನೆಯ ಜೊತೆಯ ಪ್ರೇಮವೇ ಆ ನಿಜವಾದಂತ ಭಕ್ತಿ. ಹಾಗಂತ ನಾನು ಇಲ್ಲಿ ನೀ ಪೂಜೆ ಮಾಡಬೇಡ, ಭಜನೆ ಮಾಡಬೇಡ ಅಂತ ನಾನು ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಡ. ಯಾಕೆಂದ್ರೆ ನಾನೇನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರಿಗಿಂತ ಅಪಾರ್ಥ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಉದ್ದೇಶ ಅದಲ್ಲ. ಮಾಡುವುದನ್ನ ಮಾಡ್ತಾ ಹೋಗು, ಖಂಡಿತವಾಗಿ ಯಾವುದನ್ನೂ ಬಿಡಬೇಡ. ಆದರೆ ಮಾಡುವ ಜೊತೆಗೆ ಪರಿವರ್ತನೆಗಳು ಕೂಡ ಹೃದಯದಲ್ಲಿ ಆಗ್ತಾ ಹೋಗ್ಬೇಕು. ನಿಜವಾದಂತಹ ಪರಿವರ್ತನೆಗಳು ಆಗ್ಬೇಕು. ಆ ನಿಜವಾದ ಪರಿವರ್ತನೆಯು ಆಗದೇ ಇದ್ರೆ, ಇನ್ನೊಬ್ಬರನ್ನ ನಾನು ಗೌರವಿಸಕ್ಕಾಗದೇ ಇದ್ರೆ, ಇನ್ನೊಬ್ಬರಲ್ಲಿ ನನ್ನ ಮಾನವೀಯತೆಯನ್ನ ಕಾಣಕ್ಕಾಗದೇ ಇದ್ರೆ ಅದೆಂಥದು? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಭಗವಂತ ಚರಾಚರ ವಸ್ತುಗಳಲ್ಲೆಲ್ಲ ನಿಜ ಇದ್ದಾನೆ, ಆದ್ರೆ ಅವನ ಶಕ್ತಿ ರೂಪ ಬೇರೆ ತರ ಇರುತ್ತೆ. ಕಲ್ಲು ಮಣ್ಣುಗಳಲ್ಲಿ, ನೀರಿನಲ್ಲಿ ಬೇರೆ ತರ, ಗಿಡ ಮರಗಳಲ್ಲಿ ಆತ ನಿದ್ರೆಯ ರೂಪದಲ್ಲಿರ್ತಾನೆ, ಕ್ರಿಮಿಕೀಟ ಪಶು ಪ್ರಾಣಿಗಳಲ್ಲಿ ಚಲನೆಯ ರೂಪದಲ್ಲಿರ್ತಾನೆ, ಆದರೆ ಮನುಷ್ಯರಲ್ಲಿ ಜಾಗೃತ ರೂಪದಲ್ಲಿರ್ತಾನೆ. ನಿಜವಾಗಿ ಭಗವಂತ ಮನುಷ್ಯರಲ್ಲಿ ಜಾಗೃತ ರೂಪದಲ್ಲಿರ್ತಾರೆ. ಅವರವರ ಕರ್ಮಕ್ಕನುಸಾರವಾಗಿ, ಪ್ರಾರಬ್ಧಕ್ಕನುಸಾರವಾಗಿ ಅವರ ರೂಪಗಳು, ಅವರ ನಡವಳಿಕೆಗಳು, ಅವರ ಗುಣಗಳು ಎಲ್ಲವೂ ಬೇರೆ ಬೇರೆ ಇರುತ್ತೆ, ಅದು ಸತ್ಯ. ಆದರೆ ಅವರ ಒಳಗಡೆ ಇರುವ ರೂಪ, ಹೊರಗಡೆ ಇರುವ ರೂಪ ಬೇರೆ ಇರಬಹುದು, ಒಳಗಡೆ ಇರುವ ಸ್ವರೂಪ ಒಂದೇ ಇರುತ್ತೆ. ಆ ಸ್ವರೂಪ ಅದೇ ದಿವ್ಯವಾದ ಸ್ವರೂಪ. ನಾವು ಅದನ್ನ ಗುರುತಿಸುವುದನ್ನ ಕಲಿಬೇಕು. ನಾನು ಇನ್ನೊಬ್ಬರಲ್ಲಿ ಭಗವಂತನನ್ನ ಕಾಣುವ ಪ್ರಯತ್ನವನ್ನ ನಾನು ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥ ನನ್ನ ಗುರುಗಳಾದಂಥ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಒಂದ್ಸರಿ ನನಗೆ ಚೆನ್ನಾಗಿ ಬೈದು ಬಿಟ್ಟಿದ್ರು. ನನಗೂ ಇದೆಲ್ಲ ವಸ್ತು. ಏನು ಚೈತನ್ಯ ರೂಪಿಯಾದ ಈ ಜನಗಳಲ್ಲಿ ನೀನು ಭಗವಂತನನ್ನ ಕಾಣಕ್ಕಾಗದೇ ಇದ್ರೆ, ಕಲ್ಲಿನ ಮೂರ್ತಿಗಳಲ್ಲಿ, ಮಣ್ಣಿನ ಮೂರ್ತಿಗಳಲ್ಲಿ, ಮರದ ಮೂರ್ತಿಯಲ್ಲಿ ನೀನು ಭಗವಂತನ ಕಾಣಕ್ಕೆ ಸಾಧ್ಯವೇನೋ? ಮೊದಲು ಚೈತನ್ಯ ರೂಪದಲ್ಲಿ ಇರುವಂತಹವರಲ್ಲಿ ಭಗವಂತನನ್ನು ಕಾಣು. ಅಂತ ಹೇಳಿದ್ರೆ ನಾವು ಏನೇನೂ ಭಕ್ತಿ ಅನ್ಕೊಂಡ್ಬಿಡ್ತೀವಲ್ಲ. ಭಕ್ತಿ ಬಹಳ ಸುಲಭವಾದದ್ದು, ಸುಲಭ ಸಾಧ್ಯವಾದದ್ದು. ಭಕ್ತಿ ಇದ್ರೆ ಭಗವಂತನನ್ನ ಪ್ರೇಮಿಸ್ತಕ್ಕಂಥದ್ದಷ್ಟೇ. ಆ ಪ್ರೇಮ, ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಎಲ್ಲರೂ ಪ್ರೇಮ ಮಾಡಿದ್ರು, ರಾಕ್ಷಸರೂ ಪ್ರೇಮ ಮಾಡಿದ್ರು, ರಾವಣನೂ ಶಿವನನ್ನ ಪ್ರೇಮ ಮಾಡಿ ಆತ್ಮಲಿಂಗವನ್ನೇ ತಂದುಬಿಟ್ಟ. ಅಲ್ಲ, ಅದಕ್ಕೆ ಹೇಳಿದ್ದು ದೈವೀ ಗುಣಗಳು ಬೆಳೀತಾ ಹೋಗ್ಬೇಕು.
ಇಲ್ಲದೇ ಇದ್ರೂ ಭಗವಂತ ಸಿಗ್ತಾನೆ. ರಾವಣನಿಗೂ ಸಿಕ್ತ, ಆತ್ಮಲಿಂಗವನ್ನೇ ಕೊಟ್ಟ, ಆದರೆ ರಾವಣ ಬದಲಾಗಲಿಲ್ಲ. ಹಾಗಾಗಿ ಭಕ್ತಿ ಮಾರ್ಗದ ಅತ್ಯಂತ ವಿಶೇಷವಾದ ಲಕ್ಷಣ ಅಂದ್ರೆ ನನ್ನಲ್ಲಿ ನಾನು ಪರಿವರ್ತನೆಯನ್ನ ಮಾಡ್ಕೋತಾ, ನನ್ನ ಹೃದಯದ ನಿರ್ಮಲತೆಯನ್ನ ಕಾಪಾಡ್ಕೋತಾ. ಅದು ಅಷ್ಟು ಸುಲಭವಾದ ಮಾರ್ಗ ಅಲ್ಲ. ಯಾಕೆಂತ ಹೇಳಿದ್ರೆ ಈ ಹೊರಗಡೆ ಇರ್ತಕ್ಕಂತಹ ಈ ದೊಡ್ಡ ಪ್ರಪಂಚ, ವಿವಿಧ ರೀತಿಗಳಲ್ಲಿ ಮೋಸ, ಕಪಟ, ವಂಚನೆ ಎಲ್ಲದರಲ್ಲಿರ್ತಕ್ಕಂಥ ಹೊರಗಡೆಯ ಪ್ರಪಂಚ, ಒಳಗಡೆ ಪ್ರಾರಬ್ಧ ಕರ್ಮದಿಂದ ತುಂಬಿಕೊಂಡ್ಬಂದಿರ್ತಕ್ಕಂತಹ ಆ ಕೆಟ್ಟ ಮೌಲ್ಯಗಳು, ಇವೆಲ್ಲದರ ನಡುವೆ ಹೋರಾಡಿ ಜಯಿಸಬೇಕು. ಅದು ಇದನ್ನೇ ಹೋರಾಟ, ಅದನ್ನೇ ಹೋರಾಟ ಅಂದಿತ್ತು. ಕಸ್ಯ ಧೀರಃ ಅಂತಾರೆ, ಧೀರರಿಗೆ ಮಾತ್ರ ಇದು ಸಾಧ್ಯ ಅಂತೇಳಿ. ಹಾಗಾಗಿ ಆ ಧೀರತನ ನಮ್ಮಲ್ಲಿ ಬರಬೇಕು. ಯಾವ ಧೀರತನ? ಕೆಟ್ಟತನವನ್ನ ಮೆಟ್ಟತಕ್ಕಂಥ ಧೀರತನ. ಹೊರಗಡೆ ನಡೀತಾ ಇರ್ಲಿ, ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಪಂಚವನ್ನ ಬದಲಾಯಿಸಕ್ಕೆ ಹೋಗ್ತೀವಿ. ಎಂದಿಗೂ ಪ್ರಪಂಚ ಬದಲಾಯಿಸಕ್ಕಾಗಲ್ಲ. ಆ ಪ್ರಯತ್ನವನ್ನ ನಾವೆಂದಿಗೂ ಮಾಡಬಾರ್ದು. ನಮ್ಮ ಅನೇಕ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಅಪ್ಪಾಜಿ ನಾವು ಇಷ್ಟೆಲ್ಲ ಮಾಡ್ತೀವಿ, ನಮ್ಮ ಮನೆಯವರು ಒಂದು ಕೈಯೂ ಮುಗಿಯಲ್ಲ ಅಂತ. ಬೇಡ ಬಿಡು ಮಗಳೇ, ವೈ ಡು ಯು ಎಕ್ಸ್ಪೆಕ್ಟ್ ಹಿಮ್? ಯಾವ ಕಾಲದಲ್ಲಿ ಭಗವಂತ ಯಾರಿಗೆ ಯಾವತ್ತು ಹೇಗ್ ಮಾಡ್ತಾನೆ ಯಾರಿಗ್ ಗೊತ್ತು. ಅವತ್ತು ಒಂದಿನ ರಿಯಲೈಸೇಷನ್ ಆಗತ್ತೆ. ದರೋಡೆ ಮಾಡತಕ್ಕಂಥ ಅತ್ಯಂತ ಘೋರ ದರೋಡೆಕಾರ ವಾಲ್ಮೀಕಿಯಾಗಿ ರಾಮಾಯಣ ಬರೆಯೋ ಹಾಗಾಯ್ತು. ಎಲ್ಲೋ ಬ್ಯಾಂಕ್ ಅಲ್ಲಿ ಲೆಕ್ಕ ಮಾಡ್ತಾ ಇದ್ದ ಇಲ್ಲಿ ಕೂರಿಸಿಕೊಂಡು ಇವತ್ತು ಲಲಿತಾ ಸಹಸ್ರನಾಮ ಹೇಳಿಸ್ತಾ ಇದ್ದಾಳೆ. ಯಾವತ್ತು ಯಾರು ಬದಲಾಗ್ತಾರೋ ಯಾರಿಗೂ ಗೊತ್ತಿಲ್ಲ ಮಗಳೇ. ಅದಕ್ಕೆ ನೀನು ಹೊರಗಡೆ ಯಾರನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಡ. ಆಧ್ಯಾತ್ಮ ಮಾರ್ಗ ಇರ್ತಕ್ಕಂಥದ್ದು ಕೇವಲ ವೈಯಕ್ತಿಕ. ಇದರಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾರೂ ಬರಲ್ಲ. ಅದು ಅವರವರಿಗೆ ಸಂಬಂಧಪಟ್ಟಂತಹ ವಿಚಾರ. ಹೊರಗಡೆಯ ಪ್ರಪಂಚವನ್ನ ಬದಲಾಯಿಸಿದೆ ನಿನ್ನಲ್ಲಿ ನಿನ್ನ ಆರ್ಥತೆಯನ್ನ, ದಯೆಯನ್ನ, ಕರುಣೆಯನ್ನ, ಪ್ರೇಮವನ್ನ, ಪ್ರೀತಿಯನ್ನ, ಅನುಕಂಪವನ್ನ, ಆ ಗುಣಗಳನ್ನೆಲ್ಲ ಒಳಗಡೆ ತಗೋತಾ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾದಂತಹ ಒಂದು ಗುಣ ಅಂದ್ರೆ ತಾಳ್ಮೆ. ನಮ್ಮಲ್ಲಿ ಹೇಳ್ತಾರೆ ತಾಳಿದವನು ಬಾಳಿಯಾನು ಅಂತ. ನಮ್ಮ ಸ್ವಾಮಿ ವಿರಜಾನಂದರು ಅದನ್ನು ಹೇಳ್ತಾ ಇದ್ರು. ನಾನಿದನ್ನ ಒಪ್ಪಲ್ಲ ನಾಗೇಂದ್ರ. ತಾಳಿಯದವನು ಬಾಳಿಯಾನು ಅಲ್ಲ, ತಾಳಿದವನು ಬಾಳಿಯೇ ಬಾಳುತ್ತಾನೆ. ತಾಳ್ಮೆ ನಮ್ಮಲ್ಲಿ ಅನೇಕ ಸರಿ, ಎಲ್ಲರಲ್ಲೂ ಕೂಡ ಅದು ಸಹಜವಾದ ಲಕ್ಷಣ. ಇವತ್ತು ಕೂಡ ಅಷ್ಟೇ. ಯಾಕೆ ನಮ್ಮಲ್ಲಿ ಸಂಘರ್ಷಗಳಾಗುತ್ತೆ ಅಂದ್ರೆ ತಾಳ್ಮೆ ಇಲ್ಲ. ಇನ್ನೊಬ್ಬರು ಏನಾದ್ರು ಒಂದು ಹೇಳ್ತಾ ಇರುವಾಗ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅನ್ನೋಂತ ಕೇಳುವಷ್ಟು ನಮಗೆ ತಾಳ್ಮೆನೂ ಇರಲ್ಲ. ನನ್ನದೇ ಆದ ಅರ್ಥ ಮಾಡ್ಕೊಂಡು ನೀವು ಹಾಗನ್ಬಿಟ್ರಿ, ನೀವು ಹೀಗನ್ಬಿಟ್ರಿ. ಪಾಪ ಅವರ ಆ ಅರ್ಥದಲ್ಲಿ ಹೇಳೇ ಇರಲ್ಲ. ಅಧ್ಯಾತ್ಮದ ಮುಖ್ಯವಾದಂಥದ್ದು ಬಾಯಿ ಮುಚ್ಕೊಂಡಿರೋದು, ಮನಸ್ಸು ಮುಚ್ಕೊಂಡಿರೋದು. ಫಸ್ಟ್ ನಾವು ಯಾವಾಗ ಇದನ್ನ ಕಲಿತೀವಿ ಆಗ ಭಕ್ತಿ ಮಾರ್ಗಕ್ಕೆ ಹೋಗ್ತಿದ್ದೀವಿ. ಆಗ್ಲಿ ನಾನು ಹಿಂದೆನೂ ಹೇಳಿದ್ದೆ, ಮತ್ತೆ ಇದನ್ನ ಹೇಳ್ತಾ ಹೋದ್ರೆ ಬಹಳ ತಡವಾಗತ್ತೆ. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದ ರಿಯಾಕ್ಷನ್ ಅಂಡ್ ಆಲ್ಸೋ ದ ರೆಸ್ಪಾನ್ಸ್ ಅಂತ ನಾನು ಹೇಳಿದ್ದೆ. ರಿಯಾಕ್ಷನ್ಸ್, ವಿ ಆಲ್ವೇಸ್ ರಿಯಾಕ್ಟ್ ಬಟ್ ವಿ ಡೋಂಟ್ ರೆಸ್ಪಾಂಡ್. ನೀನ್ ಸುಮ್ಮನಿರು ಅಂತಲ್ಲ, ಹಾಗಂತಂದ್ರೆ ಯು ಹ್ಯಾವ್ ಟು ರೆಸ್ಪಾಂಡ್ ಬಟ್ ಡೋಂಟ್ ರಿಯಾಕ್ಟ್. ಸುಮ್ಮನೆ ಏನು ಎತ್ತ ಆ ಬುದ್ಧಿ ಭಗವಂತ ಕೊಟ್ಟಿರುವ ವಿವೇಚನೆಯನ್ನೇ ಬಳಸದೆ ವಾಪಸ್ ಬಂದ್ಬಿಡುತ್ತಲ್ಲ, ಅದು ರಿಯಾಕ್ಷನ್. ಆ ಭಗವಂತ ಕೊಟ್ಟಿರುವ ವಿವೇಚನೆಯನ್ನ ಬಳಸಿ ಎಷ್ಟೋ ಜನ ನಾವು ಅನ್ಕೋತೀವಿ, ಆಮೇಲೆ ಅಯ್ಯೋ ನಾನು ಹೀಗೆ ಮಾತಾಡಬಾರ್ದಿತ್ತು, ಸ್ವಲ್ಪ ಒಂದು ಚೂರು ನಾನು ತಾಳ್ಮೆ ತಗೊಂಡ್ಬಿಟ್ಟಿದ್ರು ಇದು ಹೇಗಾಗ್ತಿರ್ಲಿಲ್ಲ, ಇಷ್ಟು ಯಾಕೆ ಹೀಗ ನಂಗೆ ಗೊತ್ತು, ಆದ್ರೂ ಹೀಗಾಗ್ಬಿಡತ್ತೆ. ಎಲ್ಲರಿಗೂ ಅನ್ಸತ್ತೆ. ಇಲ್ಲಿ ನಾವು ನಮ್ಮನ್ನ ನಾವು ತಿದ್ದಿಕೊಂಡಾಗ ಆ ಪ್ರೇಮ ನಿರ್ಮಲವಾಗ್ತಾ ಹೋಗುತ್ತೆ. ಪ್ರೇಮ ಹೊಸದಾಗಿ ಬರಬೇಕಾಗಿಲ್ಲ. ಮಾನವ ಸಹಜವಾದಂತಹ ಅತ್ಯಮೂಲ್ಯವಾದಂತಹ ಗುಣ ಪ್ರೇಮ. ಆ ಪ್ರೇಮವನ್ನ ನೈರ್ಮಲ್ಯವನ್ನ ತೆಗಿತಕ್ಕಂಥದೆಯ ಅತ್ಯಂತ ಪರಮ ಪವಿತ್ರವಾದ ಕೆಲಸ. ಅದಕ್ಕೆ ಪೂರಕವಾದದ್ದೇ ಭಜನೆ, ಜಪ, ಧ್ಯಾನ, ಪೂಜೆ, ತೀರ್ಥಯಾತ್ರೆ. ಯಾತಿಕೆ? ನೀನು ಯಾವುದೇ ಸಾಧನೆಯನ್ನು ಮಾಡಿ ಭಗವಂತನನ್ನು ಪಡೆಯಲು ಸಾಧ್ಯವಿಲ್ಲ. ನನ್ನ ಮಾತಲ್ಲ, ಪರಮಹಂಸರು, ರಾಮಕೃಷ್ಣ ಪರಮಹಂಸರು. ನೀನು ಯಾವುದೇ ಸಾಧನೆಯನ್ನು ಮಾಡಿ ಭಗವಂತನನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ. ಭಗವಂತ ನಿನಗೆ ಒಲಿಯುವುದು ಕೇವಲ ಅವನ ಕೃಪೆಯಿಂದ. ಭಗವಂತ ನಿನಗೆ ಒಲಿದ್ರೆ ನೀನೇನೋ ಸಾಧನೆ ಮಾಡಿಬಿಟ್ಟೆ, ನೀನೇನೋ ಗೆದ್ಬಿಟ್ಟೆ ಅಂತಲ್ಲ.
ನಿನ್ನ ಸಾಧನೆಗೆ, ಯಾರ ಸಾಧನೆಗೂ ಒಳೆದು ಭಗವಂತ ಬರಲ್ಲ. ಆದ್ರೆ ನಿನಗೆ ಭಗವಂತನ ಕೃಪೆಯಾಗೋದು ಕೇವಲ ಭಗವಂತ ಕರುಣಾರಸ ಸಾಗರ. ಆದ್ರಿಂದ ಸಹಜವಾದಂತ ಪ್ರಶ್ನೆ ಬರುತ್ತೆ, ಮತ್ತೆ ಹಾಗಾದ್ರೆ ಸಾಧನೆಗಳನ್ನು ಯಾಕೆ ಮಾಡಬೇಕು ನಾವು ಅಂತ. ಅದಕ್ಕೂ ಪರಮಹಂಸರು ಉತ್ತರವನ್ನ ಕೊಡ್ತಾರೆ. ಮಳೆ ಎಲ್ಲ ಕಡೆಯೂ ಬೀಳುತ್ತೆ. ಒಬ್ಬ ಹೊಲವನ್ನೆಲ್ಲ ಉತ್ತು ಚೆನ್ನಾಗಿ ಮಾಡಿ ಹಸನು ಮಾಡಿ ಇಟ್ಕೊಂಡಿದ್ದಾನೆ, ಪಕ್ಕದವನೇನೂ ಮಾಡಿಲ್ಲ, ಎಲ್ಲ ಅಲ್ಲೆಯ ಕಳೆ ಎಲ್ಲ ಬೆಳೆದು ನಿಂತಿದೆ. ಎರಡೂ ಭೂಮಿ ಮೇಲೆ ಮಳೆ ಬೀರತ್ತೆ. ಯಾವುದು ಭೂಮಿ ಹಸನಾಗಿದೆ ಅಲ್ಲಿ ನೀರನ್ನ ಹಿಡ್ಕೊತ್ತೆ, ಅವನು ಅಲ್ಲಿ ಬೆಳೆಯನ್ನ ಬೆಳೀತಾನೆ. ಯಾವ ಭೂಮಿಯನ್ನ ಹಸನು ಮಾಡಿಲ್ಲ ಅಲ್ಲೂ ಮಳೆ ನೀರು ಬೀಳತ್ತೆ, ಆದ್ರೆ ಅದು ಅಲ್ಲೇ ಹರಿದು ಚರಂಡಿ ಸೇರ್ಕೊತ್ತೆ. ಹಾಗಾಗಿ ಈ ಪೂಜೆ, ಭಜನೆ, ಜಪ, ಪಾರಾಯಣ ಎಲ್ಲ ಹಸನು ಮಾಡ್ತಕ್ಕಂಥದ್ದು. ಹಸನು ಮಾಡುವುದಂದ್ರೇನು? ಕಳೆ ತೆಗಿತಕ್ಕಂಥದ್ದು. ಕಳೆ ತೆಗೆಯತಕ್ಕಂಥದ್ದು ಅಂದ್ರೇನು? ನಮ್ಮ ಕೆಟ್ಟ ಗುಣಗಳನ್ನ ಬಿಡಿಸ್ತಕ್ಕಂಥದ್ದು. ಇದು ಒಂದು ದಿನದಲ್ಲಿ ಅಥವಾ ನಾನಿವತ್ತು ಹೇಳ್ಬಿಟ್ಟೆ ಅಂದ್ರೆ ಆಗ ಕೆಲಸ ಅಲ್ಲ. ನಿರಂತರವಾಗಿ ನಮ್ಮನ್ನ ನಾವು ಅವಲೋಕನ ಮಾಡ್ಕೋತಾ, ನಾನು ಪ್ರತಿದಿನ ಕೂತ್ಕೊಂಡು ರಾತ್ರಿ ಮಲಗಕ್ಕೆ ಒಂದು 3 ನಿಮಿಷ ಮುಂಚೆ ನಾನು ಇವತ್ತೆಲ್ಲ ಹೇಗೆ ನಡೆದೆ, ಎಲ್ಲೇನೆ ನಾನು ತಿದ್ಕೋಬಹುದಾಗಿತ್ತು ಅನ್ನೋದನ್ನ ನಮಗೆ ನಾವೇ ಪಾಠ ಮಾಡ್ಕೊಳ್ತಕ್ಕಂಥದ್ದು, ಆತ್ಮವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಆ ಪ್ರೇಮವನ್ನ ಪರಿಶುದ್ಧತೆ ಮಾಡಿದಾಗ ಭಗವಂತ ಖಂಡಿತವಾಗಿ ದೂರ ಇಲ್ಲ. ಮತ್ತು ಯಾವಾಗ ಪರಿಶುದ್ಧವಾದ ಪ್ರೇಮ ಹೃದಯದಿಂದ ಹರಿದು ಬರುತ್ತೆ, ಭಗವಂತನೂ ಕೂಡ ಪ್ರೇಮವನ್ನು ಹರಿಸ್ತಾನೆ. ಇದು ಕೇವಲ ಸನ್ಯಾಸಿಗಳಿಗೆ, ಯಾರೋ ಸಾಧಕರಿಗಲ್ಲ, ಪ್ರತಿಯೊಬ್ಬರೂ ಅನುಭವಿಸಬಹುದಾದಂಥ ನಿರ್ಮಲವಾದ ಪವಿತ್ರವಾದ ಆ ಪ್ರೇಮದ ಅನುಬಂಧ ಭಗವಂತ. ಇದು ಎಲ್ಲರಿಂದಲೂ, ಅವ್ರು ಯಾರು ಆಗಿರ್ಲಿ, ಅವರವರ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ ಪ್ರಾರಬ್ಧಕ್ಕನುಸಾರವಾಗಿ. ವ್ಯಾಧನ ಕತೆ ಕೇಳಿದೆಯೇ? ಮಾಂಸ ಮಾಡ್ತಿರ್ತಾನೆ ಅವನು, ಅತ್ಯಂತ ಅದೆಲ್ಲ ಇವತ್ತು ವಿಸ್ತಾರ ಮಾಡ್ತಾ ಹೋದ್ರೆ ಮತ್ತೆ ದೊಡ್ಡದಾಗ್ತಾ ಇರತ್ತೆ. ಧರ್ಮವ್ಯಾಧನ ಕತೆ, ಕೌಶಿಕ ಅವನದು ಹಕ್ಕಿ ನೋಡ್ತಾನೆ, ಸುಟ್ಟು ಬೀಳತ್ತೆ. ಭಿಕ್ಷೆಗೆ ಹೋದಾಗ ಹೆಣ್ಣುಮಗಳು ಭಿಕ್ಷೆ ತಂದಾಗ ಏನು ತಡ ಅಂದಾಗ ಅವಳು ಹೇಳ್ತಾಳೆ, ನಾನೇನು ಹಕ್ಕಿ ಅಲ್ಲ, ನೀ ಕಣ್ಬಿಟ್ಟ ತಕ್ಷಣ ಸತ್ತು ಹೋಗೋಕೆ ಅಂತ. ನೀನ್ ಯಾರಮ್ಮ ಮನೆ ಒಳಗಿರಂತ ಇಂತಹ ಸಾಧಕಿ, ನನ್ಗೆ ಅಲ್ಲಿ ನಡೆದಿದ್ದ ಘಟನೆ ನಿನಗೆ ಹೇಗೆ ಗೊತ್ತಿದ್ರೆ, ಬರೀ ಅವಳ ಕರ್ತವ್ಯದಿಂದ ಅವಳು ಅದನ್ನ ಪಡ್ಕೊಂಡಿದ್ದು. ಅದರಿಂದ ಭಗವಂತನನ್ನ ಪಡಿತಕ್ಕಂಥ ಅತ್ಯಂತ ಸುಲಭವಾದಂಥ ಆ ಅನುಭವವನ್ನ ಅನುಭವಿಸ್ತಕ್ಕಂಥ, ಜೀವನವನ್ನ ಸಾರ್ಥಕಗೊಳಿಸ್ತಕ್ಕಂಥ ಮಾರ್ಗ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದ ಮುಖ್ಯ ತಳಹದಿ ನಿರ್ಮಲವಾದ ಪ್ರೇಮ. ಆ ನಿರ್ಮಲತೆಗಾಗಿ ನನ್ನ ನಾನು ಪರಿವರ್ತನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ, ಆ ಒಂದು ಪರಿವರ್ತನೆ ಭಗವಂತ ನಿನ್ನ ಕೃಪೆಯಿಂದ ನಮ್ಮೆಲ್ಲರ ಮೇಲಾಗ್ಲಿ ಅಂತ ಹೇಳ್ತಾ, ಓಂ ಸರ್ವೇ ಚ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.